ಸೊ ಇದೆಲ್ಲ ನಿನ್ನ ಗೇಮ್ ಅಲ್ವಾ? ಹಾಗಿದ್ರೆ ಆಟನ ಕೇರ್ಫುಲ್ಲಾಗಿ ಆಡು, ಯಾಕಂದರೆ ನಾನು ಸೋಲೋನಲ್ಲ. ರಿಯಾ, ನೆಕ್ಸ್ಟ್ ಪೇಷಂಟ್ ಕಳಿಸು. ನೀವು ಸಾರಿ ಡಾಕ್ಟರ್, ನಿಮ್ಮ ಕಾಂಪೌಂಡರ್ ಬರೋದು ಸ್ವಲ್ಪ ಲೇಟ್ ಆಗೋಯ್ತು. ನೈಟ್ ಡ್ಯೂಟಿ ಸ್ಟಾರ್ಟ್ ಮಾಡೋಣ? ಹಾಗೆ ನೋಡ್ಬಿಡಿ ಡಾಕ್ಟರ್, ಕನ್ಸಲ್ಟೇಷನ್ ಫೀಸ್ ಓನ್ಲಿ 5 ರೂಪೀಸ್, ಕಾಂಪೌಂಡರ್ ಫ್ರೀ. ಓಕೆನಾ? ಓಕೆ, ನನ್ನ ಕಾಂಪೌಂಡರ್. ಸರಿ, ನೀವು ಪೇಷಂಟ್ನ ಟ್ರೀಟ್ ಮಾಡಿ, ಈ ಅಸಿಸ್ಟೆಂಟ್ ಕೆಲಸ ನಂದು. ಇಷ್ಟು ಹೈಲಿ ಕ್ವಾಲಿಫೈಡ್ ಕಾಂಪೌಂಡರ್ ಹೇಳಿದ್ಮೇಲೆ ನಾನು ಕೇಳಲೇಬೇಕಲ್ವಾ? ಹಲೋ ಮೇಡಮ್. ಶಾಂತಿ ಬೇಬಿ, ನೀನು? ನಾನು ನಿಮಗೆ ಸಹಾಯ ಮಾಡಬೇಕು ಅಂತಾನೆ ಬಂದಿದ್ದೀನಿ ಡಾಕ್ಟರ್. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ನೋಡಿ, ನಾನು ಒಬ್ಬೊಬ್ಬರೇ ಪೇಷಂಟ್ನ ಕಳಿಸ್ತಾ ಇರ್ತೀನಿ, ನೀವು ಟ್ರೀಟ್ಮೆಂಟ್ ಮಾಡ್ತಾ ಇರಿ, ಸರಿನಾ? ನನಗಂತೂ ಇತ್ತೀಚೆಗೆ ಏನಾಗ್ತಿದೆ ಅಂತಾನೆ ಗೊತ್ತಾಗ್ತಿಲ್ಲ. ಸಡನ್ ಆಗಿ ಮೈಯೆಲ್ಲ ಬೇವರುತ್ತೆ, ನಿದ್ದೆ ಬರ್ತಿಲ್ಲ. ಸುಮ್ಮನೆ ಸಿಟ್ಟು ಅಳು ಬರುತ್ತಾ? ಹೌದು. ಇದಕ್ಕೆ ಮೆನೋಪಾಸ್ ಶುರು ಆಗೋದು ಅಂತಾರೆ. ನೀವ್ಯಾಕೆ ಒಳ್ಳೆ ಲೇಡಿ ಡಾಕ್ಟರ್ ಹತ್ರ ತೋರಿಸ್ಬಾರ್ದು? ಅಯ್ಯೋ, ಇದಕ್ಕೆಲ್ಲ ಡಾಕ್ಟರ್ ಹತ್ರ ಹೋದ್ರೆ ಸುಮ್ಮನೆ ದುಡ್ಡು ಸುಲಿಗೆ ಮಾಡ್ತಾರೆ. ಅಷ್ಟೊಂದೆಲ್ಲ ದುಡ್ಡು ಖರ್ಚು ಮಾಡಕ್ ಆಗಲ್ಲ ನನ್ನ ಕೈಲಿ. ನೀವ್ ಯಾಕೆ 5 ರೂಪಾಯಿ ಲೇಡಿ ಡಾಕ್ಟರ್ ಹತ್ರ ಹೋಗ್ಬಾರ್ದು? ಏನು 5 ರೂಪಾಯಿ ಡಾಕ್ಟ್ರಾ? ಅಷ್ಟು ಕಡಿಮೆ ಟ್ರೀಟ್ಮೆಂಟ್ ಕೊಡ್ತಾರಾ? ಅಂತವ್ರನ್ನ ನಂಬೋದು ಹೇಗೆ? ಅವ್ರಿಗೆ ದುಡ್ಗಿಂತ ಪೇಷಂಟ್ಸ್ ಆರೋಗ್ಯನೇ ಮುಖ್ಯ. ಅವರು ದುಡ್ಗೋಸ್ಕರ ಡಾಕ್ಟರ್ ಆದವರಲ್ಲ, ಅದಕ್ಕೆ ಅಷ್ಟು ಕಡಿಮೆ ಫೀಸ್ ಇಟ್ಟಿದ್ದಾರೆ. ಅವರು ಪೇಷಂಟ್ಸ್ಗೆ ಮೆಡಿಸಿನ್ಸ್ ಕೊಡೋದು ಅಷ್ಟೇ ಅಲ್ಲ, ಮನಸ್ಸಿಂದ ಟ್ರೀಟ್ಮೆಂಟ್ ಕೊಡ್ತಾರೆ, ತುಂಬಾ ಕೇರ್ ಮಾಡ್ತಾರೆ. ಇಂಥವ್ರು ಈ ಕಾಲದಲ್ಲಿ ಇದಾರಾ? ಇದಾರಲ್ಲ, ನಮ್ ಡಾಕ್ಟರ್ ನಿಧಿ. ನನಗವ್ರು ತುಂಬಾ ಚೆನ್ನಾಗ್ ಗೊತ್ತು. ಅವ್ರ ಕೈಗುಣ, ಪೇಷಂಟ್ಸ್ ಜೊತೆ ನಡ್ಕೊಳ್ಳೋ ರೀತಿ ಎಲ್ಲ ಸೂಪರ್. ಅವರು ಸುಮ್ನೆ ದುಡ್ಡು ತಗೊಳಲ್ಲ. ಆ ಟೆಸ್ಟ್ ಮಾಡಿಸಿ, ಈ ಟೆಸ್ಟ್ ಮಾಡಿಸಿ ಅಂತೆಲ್ಲ ಹೇಳಲ್ಲ. ಯಾರಿಗೆ ಏನು ನಿಜವಾಗ್ಲೂ ಅವಶ್ಯಕತೆ ಇದೆಯೋ ಅಷ್ಟನ್ನ ಮಾತ್ರ ಹೇಳ್ತಾರೆ. ಬೇಕಿದ್ರೆ ನೀವೇ ಒಂದ್ಸಲ ಹೋಗಿ ಚೆಕ್ ಮಾಡಿ. ಹೇಗಿದ್ರು 5 ರೂಪಾಯಿ ಅಷ್ಟೇ ಫೀಸ್ ಇರೋದು. ಚೆಕ್ ಮಾಡೋದ್ರಿಂದ ದುಡ್ಡೇನ್ ಖರ್ಚಾಗಲ್ಲ ಅಲ್ವಾ? ಖಂಡಿತ ಹೋಗ್ತೀನಿ. ಎಲ್ಲಿರೋದು ಅವ್ರ ಕ್ಲಿನಿಕ್? ತಗೊಳ್ಳಿ. ಇಲ್ಲೇ ಡೌನ್ ಅಲ್ಲಿ ಒಂದು ಸರ್ಕಲ್ ಇದೆಯಲ್ಲ, ಇವರು ಡಾಕ್ಟರ್ ನಿಧಿ ಅಂತ. ತುಂಬಾ ಒಳ್ಳೆ ಡಾಕ್ಟರ್. ಈಗ ತಾನೇ ರೀಸೆಂಟ್ ಆಗಿ ಕ್ಲಿನಿಕ್ ಓಪನ್ ಮಾಡಿದ್ದಾರೆ. ತುಂಬಾ ಕಡಿಮೆ ದುಡ್ಡಲ್ಲಿ ಹೈ ಕ್ಲಾಸ್ ಟ್ರೀಟ್ಮೆಂಟ್ ಕೊಡ್ತಾರೆ. ಗುಡ್ ಜಾಬ್ ರಿಯಾ. ಸದ್ಯ ಇಲ್ಲಿಗೆ ಅನ್ಕೊಂಡಿದ್ ಎಲ್ಲಾ ಪ್ಲೇಸಸ್ ಕವರ್ ಆಗೋಯ್ತು. ಕರ್ಣ ಸರ್ ಹೇಗಿದ್ರು ಇನ್ಫ್ಲುಯೆನ್ಸರ್ಸ್ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಸೊ ಆನ್ಲೈನ್ ಪ್ರಮೋಷನ್ಸ್ ಆಗೋಗುತ್ತೆ. ನಾನು ನನಗೆ ಗೊತ್ತಿರೋ ಇನ್ಫ್ಲುಯೆನ್ಸರ್ಸ್ಗೆಲ್ಲ ರೆಕಮೆಂಡ್ ಮಾಡ್ತೀನಿ. ಜಸ್ಟ್ 5 ರೂಪೀಸ್ಗೆ ಕ್ವಾಲಿಟಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂದ್ರೆ ನಂಬಕ್ಕಾಗುತ್ತಾ? ವಿಸಿಟ್ ಮಾಡಿ, ನೀವೇ ಡಿಸೈಡ್ ಮಾಡಿ. ಜಸ್ಟ್ ಡಾಕ್ಟರ್ ಮುಖ ನೋಡ್ಕೊಂಡ್ ಬಂದ್ರೆ 500 ರೂಪೀಸ್ ಕೌನ್ಸಿಲೇಷನ್ ಫೀಸ್ ಇಸ್ಕೊಳ್ಳೋ ಈ ಕಾಲದಲ್ಲಿ ಜಸ್ಟ್ 5 ರೂಪೀಸ್ಗೆ ಟ್ರೀಟ್ಮೆಂಟ್ ಕೊಡ್ತಿದ್ದಾರೆ. ಯಾರು ಅಂದ್ರೆ ನಮ್ ಡಾಕ್ಟರ್ ನಿಧಿ. ಏನೆಲ್ಲಿ ಕೊಡ್ಲಿ? ಆಲ್ಮೋಸ್ಟ್ ಎಲ್ಲಾ ಪ್ಲೇಸಸ್ ಕವರ್ ಮಾಡ್ಬಿಟ್ಟಿದೀನಿ. ಓ, ನಮ್ ಬ್ಯೂಟಿ ಪಾರ್ಲರ್ ಇದೆ, ಇಲ್ಲೂ ಒಂದ್ಸಲ ಕೊಟ್ಬಿಡೋಣ. ಹಬ್ಬ, ಅನ್ಕೊಂಡಿದ್ದ ಎಲ್ಲಾ ಜಾಗಕ್ಕೂ ಕೊಟ್ಟಾಯ್ತು. ಯಾವ್ದಾದ್ರು ಜಾಗ ಬಾಕಿ ಇದೆಯಾ? ಆಮೇಲೆ ನೋಡ್ಕೊಳ್ಳೋಣ. ಬನ್ನಿಮ್ಮ, ನಿಮ್ಮ ಹೆಸರು ಬರ್ಸಿ. ಕುತ್ಕೊಳ್ಳಿ. ಏನು ಸಮಸ್ಯೆ ಇದೆ? ಎಷ್ಟು ದಿನದಿಂದ?
ಥ್ಯಾಂಕ್ ಯು. ಬನ್ನಿಮ್ಮ, ನಿಮ್ಮ ಹೆಸರು ಬರೆಸಿ. ಏನು ಸಮಸ್ಯೆ ಇದೆ? ಈ ಆತ್ಮವಿಶ್ವಾಸದ ನಗು ಯಾವಾಗಲೂ ಹೀಗೆ ಇರಬೇಕು. ನಿಮ್ಮ ಸಾಮರ್ಥ್ಯ ಜಗತ್ತಿಗೆ ಗೊತ್ತಾಗಬೇಕು. ಇಷ್ಟೇ ನಾನು ಬಯಸೋದು. ಜೋರಾಗಿಸ್ತಾ ಇದೆ. ಬರಲಾ? ಬನ್ನಿ. ಆದ್ರೂ ನಂಗೆ ನಿಜ ಹೇಳಿ ಕಣ್ಣ ಸರ್, ಸಹಾಯ ಬೇಕು ಅನ್ನುವಾಗ ಅದು ಹೇಗೆ ಸೂಪರ್ ಹೀರೋ ತರ ಕರೆಕ್ಟ್ ಟೈಮ್ಗೆ ಪ್ರತ್ಯಕ್ಷ ಆದ್ರಿ? ನಾನು ನಿಮ್ಗೇನು ಹೇಳೇ ಇಲ್ವಲ್ಲ. ಎಲ್ಲ ಬಾಯಿ ಬಿಟ್ಟು ಹೇಳಬೇಕು, ಹೇಳಿದ್ಮೇಲೆ ಗೊತ್ತಾಗಬೇಕು ಅಂತ ಏನಿಲ್ಲ. ಹೃದಯದ ಮಾತು ಅಂತಾನೂ ಇರುತ್ತೆ. ಬರ್ತಾ ಬರ್ತಾ ಹಾರ್ಟ್ ಸ್ಪೆಷಲಿಸ್ಟ್ ಆಗ್ತಿದ್ದೀರಾ ನೀ? ಜಸ್ಟ್ ನಿಮಗೆ ಮಾತ್ರ, ಬೇರೆ ಯಾರಿಗೂ ಅಪಾಯಿಂಟ್ಮೆಂಟ್ ಇಲ್ಲ. ಆದ್ರೂ ಏನೇ ಹೇಳಿ ಒಳ್ಳೆ ಅಸಿಸ್ಟೆಂಟ್ ನೀವು. ಹಾಗಾದ್ರೆ ಜಾಬ್ ಪರ್ಮನೆಂಟ್ ಮಾಡ್ಬಿಡ್ತೀರಾ? ಫುಲ್ ಟೈಮ್ ಅಸಿಸ್ಟೆಂಟ್ ಮಾಡ್ಕೊಬಿಡಿ ಪ್ಲೀಸ್. ಆ ಸಮಯ ಆದಷ್ಟು ಬೇಗ ಬರಲಿ ಅಂತ ನಾನು ಆ ಕೃಷ್ಣ ಹತ್ರ ಕೇಳ್ಕೊತಾನೇ ಇದ್ದೀನಿ. ಇಷ್ಟೆಲ್ಲ ಕಾಡಿಸ್ಬೇಡ ಅಂತ ಒಂದು ಅಪ್ಲಿಕೇಶನ್ ಹಾಕಿ ನಿಮ್ಮ ಕೃಷ್ಣನ ಹತ್ರ. ಇವತ್ತು ನನ್ನ ಕ್ಲಿನಿಕ್ಗೆ ಯಾವ ಪೇಷಂಟ್ಸು ಬರ್ತಿಲ್ಲ ಅಂತ ತುಂಬಾ ಬೇಜಾರು ಮಾಡ್ಕೊಂಡು ಕೂತಿದೆ. ಆದ್ರೆ ಇದ್ದಕ್ಕಿದ್ದಾಗೆ ನನ್ನ ಕ್ಲಿನಿಕ್ ಮುಂದೆ ಜನ ನಿಲ್ಲೋ ಹಾಗೆ ಮಾಡ್ದೆ ಆ ಕೃಷ್ಣ. ಹಾಗೆ ಎಲ್ಲಾನು ಸರಿ ಹೋಗ್ತಾ ಹೋಗುತ್ತೆ. ಹಾಗಂತೀರಾ? ನನಗಂತೂ ಕಾದು 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 ಈ ವೇಟ್ ಮಾಡೋ ಪೇಷನ್ಸೇ ಹೊರಟೋಗ್ಬಿಟ್ಟಿದೆ. ಪ್ಲೀಸ್ ಏನಾದರೂ ಬೇಗ ಮಾಡ್ರಿ. ಓಕೆ ರೀ, ಬಾಯ್. ಡೋರ್ ಆ ಕಡೆ ಇದೆ ರೀ. ಬಾಯ್. ಕರ್ಣ, ನಿನ್ನಿಂದ ತುಂಬ ಸಹಾಯ ಆಯ್ತಪ್ಪ. ಇಲ್ಲಾಂದರೆ ಇಷ್ಟು ಜನನ ನಿಭಾಯಿಸೋದು ತುಂಬ ಕಷ್ಟ ಆಗ್ತಿತ್ತು ನನಗೆ. ನಮ್ಮವ್ರಿಗೆ ಮಾಡೋ ಸಹಾಯದಲ್ಲಿ ಸಿಗೋ ಖುಷಿನೇ ಬೇರೆ. ಪ್ರಿಯಾ, ನಿಮ್ಮಿಂದ ತುಂಬ ಸಹಾಯ ಆಯಿತು. ಥ್ಯಾಂಕ್ ಯು ಸೋ ಮಚ್. ನಿಧಿ ಅಂತ ಡಾಕ್ಟರ್ಸ್ಗೆ ಒಳ್ಳೇದಾಗಬೇಕು ಅಷ್ಟೇ ನಮ್ಮ ಉದ್ದೇಶ.